ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಯೇಸು ಕ್ರಿಸ್ತನು ಹುಟ್ಟಿದಾಗ ಬಟ್ಟೆಯಲ್ಲಿ ಯಾಕೆ ಸುತ್ತಿದರು ಎಂಬ ಸಾರಾಂಶವನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ, ಜೊತೆಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯೇಸು ಕ್ರಿಸ್ತನು ಹುಟ್ಟಿದಾಗ ಬಟ್ಟೆಯಲ್ಲಿ ಸುತ್ತಿದ ಸಾರಾಂಶವೇನು ಹಾಗೂ ಮುಖ್ಯವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಆಕೆಯು ತನ್ನ ಚೊಚ್ಚಲು ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಾಲಿಯಲ್ಲಿ ಮಲಗಿಸಿದಳು. ಅದೇ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಾಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಈ ವಿಷಯವನ್ನು ಪರಲೋಕದ ದೇವದೂತನು ಹೇಳಿದ ಮಾತು. ಆ ಶಿಶುವು ಬಟ್ಟೆಯಲ್ಲಿ ಸುತ್ತಿರುವುದರಿಂದ ವಿಶೇಷತೆ ಏನು, ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕಡೆಯವರೆಗೂ ಪೂರ್ತಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಬಟ್ಟೆಯಲ್ಲಿ ಸುತ್ತಿರುವುದು. ಯಾರಾದರೂ ಚಿಕ್ಕ ಮಕ್ಕಳು ಹುಟ್ಟಿದಾಗ ಸಾಧಾರಣವಾಗಿ ಬಟ್ಟೆಯನ್ನು ಸುತ್ತುತ್ತಾರೆ. ಅದು ಬಡತನಕ್ಕೆ ಗುರುತು ಅಂದುಕೊಳ್ಳುತ್ತಾರೆ. ಅಲ್ಲ, ಅಲ್ಲಿಯವರೆಗೆ ಹೊಟ್ಟೆಯಲ್ಲಿ ಇರುವ ಮಗು ವಾತಾವರಣಕ್ಕೆ, ಅಂದರೆ ನಮ್ಮ ವಾತಾವರಣಕ್ಕೆ ಬರುತ್ತಾರೆ. ಆದರೆ ಆ ವಾತಾವರಣದಲ್ಲಿ ಹೊಂದಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹೊಂದಿಕೊಳ್ಳುವುದಕ್ಕೆ 4 ದಿನದಿಂದ 1 ವಾರವೇ ಬೇಕಾಗುತ್ತದೆ. ಅಲ್ಲಿಯವರೆಗೆ ಸಂರಕ್ಷಿಸಲು, ಶರೀರವನ್ನು ಕಾಪಾಡಲು ದೊಡ್ಡವರ ಕಾಟನ್ ಸೀರೆ ಆಗಲಿ, ಮೃದುವಾದ ಬಟ್ಟೆಗಳಾಗಲಿ ಆ ಮಗುವಿಗೆ ಬೆಚ್ಚಗೆ ಇರುವುದಕ್ಕೆ ಬಟ್ಟೆಯಲ್ಲಿ ಸುತ್ತಿ ಮಲಗಿಸುತ್ತಾರೆ. ಇದು ಸಾಮಾನ್ಯ. ಪ್ರತಿಯೊಂದು ಮಕ್ಕಳಿಗೂ ಮಾಡುವ ಕೆಲಸವಿದು. ತಾಯಿಗೂ ಕೂಡ ಹೊಟ್ಟೆಗೆ ಗಟ್ಟಿಯಾಗಿ ಬಟ್ಟೆಯನ್ನು ಕಟ್ಟಿರುತ್ತಾರೆ. ಅಲ್ಲಿ ಸಾಧಾರಣವಾಗಿಯೇ ಬಳಸಿರಬಹುದು. ಅಂದರೆ ಯಾರ ಬಟ್ಟೆಯನ್ನು ಬಳಸಿದರು? ಅಜ್ಜಿಯ ಬಟ್ಟೆಗಳನ್ನು ಇಲ್ಲವಲ್ಲ. ಅಲ್ಲಿ ಸಹಾಯ ಮಾಡುವ ಬಂಧುಗಳು ಯಾರು ಕೂಡ ಇಲ್ಲವಲ್ಲ. ಅಲ್ಲಿ ಈ ಮಗುವು ಕುಟುಂಬದವನೂ ಅಲ್ಲ, ಯಾವ ಕುಟುಂಬಕ್ಕೂ ಸೇರದವನೂ ಅಲ್ಲ ಎಂದು ಹೇಳುವುದಕ್ಕೆ ಇದು ಒಂದು ಸೂಚನೆ. ಶಾರೀರಿಕವಾಗಿ ಅವರ ಪೂರ್ವಿಕರಿಂದಾಗಲಿ ತಂದೆ ತಾಯಿಗಳಿಂದಾಗಲಿ ಬರಲಿಲ್ಲ ಎಂದು ಗುರುತಾಗಿ ಅಲ್ಲಿ ಕಾಣಿಸುತ್ತದೆ. ಮರಿಯಳ ಜೊತೆಯಲ್ಲಿ ಯೋಸೇಫನು ಮಾತ್ರವೇ ಇದ್ದನು. ಕುರಿ ಕಾಯುವವರು ಬಂದಾಗ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 16ನೇ ವಾಕ್ಯವನ್ನು ನೋಡಿ. ಮರಿಯಳನ್ನು ಯೋಸೇಫನನ್ನು ಗೋದಾಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಬೈಬಲ್ನಲ್ಲಿ ಎಲ್ಲಿಯೂ ಇನ್ನು ಯಾರನ್ನು ಪ್ರಸ್ತಾಪಿಸಲಿಲ್ಲ. ತಾಯಿಯಾದ ಮರಿಯಳೇ ತನ್ನ ಮಗುವನ್ನು ಬಟ್ಟೆಯಿಂದ ಸುತ್ತಿರಬೇಕು. ಅದು ಬಡತನಕ್ಕೆ ಗುರುತಲ್ಲ, ವಿಶೇಷತೆಯ ಸೂಚನೆ. ಆತನು ವಿಶೇಷವಾಗಿ ಜನಿಸಿದ ವಿಧಾನಕ್ಕೆ ಗುರುತು. ಇಲ್ಲಿ ಇನ್ನೊಂದು ಅದ್ಭುತವಾದ ವಿಷಯವೇನೆಂದರೆ ಇದು ಒಂದು ಸೂಚನೆ. ಕುರಿ ಕಾಯುವವರೆಗೆ ಗುರುತಾಗಿ ಪರಲೋಕದ ದೇವದೂತನು ಹೇಳಿದ ಮಾತು. ಬಟ್ಟೆಯಲ್ಲಿ ಸುತ್ತಿರುವುದು ಅವರಿಗೆ ಕಂಡು ಹಿಡಿಯಲು ಗುರುತು. ಅದು ಎಷ್ಟು ಬಗೆಯ ಗುರುತಾಗಿದೆ ಗೊತ್ತಾ? ಮೊದಲನೆಯದು ಕುರಿ ಕಾಯುವವರೆಗೆ ಕಂಡು ಹಿಡಿಯುವುದಕ್ಕೆ ಸೂಚನೆ. 2ನೆಯದು ಆತನು ವಿಶೇಷವಾಗಿ ಹುಟ್ಟಲು ಸೂಚನೆ. 3ನೆಯದು ಅದ್ಭುತವಾದ ವಿಷಯವಿದು. ಕುರಿ ಕಾಯುವವರಿಗೆ ಪಸ್ಕದ ಕುರಿಮರಿಯನ್ನು ತೋರಿಸಲು ಸೂಚನೆಯಾಗಿ ಬಳಸಿದರು. ಮೊದಲನೆಯ ಶತಮಾನದಲ್ಲಿ ಯೂದರು ಆ ಯೂದಾಯದ ಪ್ರದೇಶದಲ್ಲಿ ಬಲಿ ಕೊಡುವಂತಹ ಕುರಿಮರಿಯನ್ನು ವಿಶೇಷವಾಗಿ ಬೆಳೆಸುತ್ತಾರೆ. ಅದನ್ನು ಅಷ್ಟೊಂದು ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಾರೆ. ಕುರಿ ಕಾಯುವವರನ್ನು ನೋಡಿ ರಾತ್ರಿಯ ಸಮಯದಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರುವಾಗ ಎಂದು ಬೈಬಲ್ನಲ್ಲಿ ಬರೆದಿದೆ. ಕುರಿಗಳನ್ನು ಕಾಯುವಾಗ ಕುರಿಮರಿಗಳನ್ನು ಸುರಕ್ಷಿತವಾಗಿ ಅವರು ನೋಡಿಕೊಳ್ಳುತ್ತಾರೆ. ಆ ಕುರಿ ಕಾಯುವವರೇ ದೇವಾಲಯದಲ್ಲಿ ಬಲಿಗೆ ಬೇಕಾದ ಕುರಿಮರಿಗಳನ್ನು ಸಿದ್ಧ ಮಾಡುತ್ತಾರೆ. ನವಜಾತು ಕುರಿಮರಿಗಳನ್ನು ಯಾವುದೇ ಹಾನಿಕಾರದಿಂದಾಗಲಿ, ಬ್ಯಾಕ್ಟೀರಿಯಾದಿಂದಾಗಲಿ, ಜಂತುಗಳಿಂದಾಗಲಿ, ಇತರ ಕ್ರಿಮಿಕೀಟಗಳಿಂದಾಗಲಿ ರಕ್ಷಿಸಲು ಬಟ್ಟೆಯಿಂದ ಕಟ್ಟಿರುತ್ತಾರೆ. ಬಲಿ ಕೊಡುವ ಕುರಿಮರಿಗಳಿಗೆ ಮಚ್ಚೆ ಇರುವುದಿಲ್ಲ, ಉಳಿದ ಕುರಿಗಳೊಂದಿಗೆ ಬೆರೆಸುವುದಿಲ್ಲ. ಬಲಿ ಕೊಡುವ ಕುರಿಮರಿಗಳನ್ನು ಜಾಗರೂಕತೆಯಿಂದ ಬೆಳೆಸುತ್ತಾರೆ. ಯಾವುದೇ ಹಾನಿಕರವಾದದ್ದು, ಅಪವಿತ್ರವಾದವುಗಳನ್ನು ಹತ್ತಿರಕ್ಕೆ ಸೇರಿಸುವುದಿಲ್ಲ. ಅದಕ್ಕೆ ತುಂಬನೇ ಜಾಗರೂಕತೆಯಿಂದ ಬೆಳೆಸುತ್ತಾರೆ. ಅಂತಹ ಕುರಿಮರಿಗಳನ್ನು ಬಟ್ಟೆಯಿಂದ ಸುತ್ತಿ ಸಂರಕ್ಷಿಸುತ್ತಾರೆ. ಆ ಪರಲೋಕ ದೇವದೂತನು ಕುರಿ ಕಾಯುವವರ ಬಳಿಗೆ ಬಂದು, ಇವತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ.
ಸುತ್ತಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಾಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಇಲ್ಲಿ 2 ವಿಷಯವನ್ನು ಗಮನಿಸಬೇಕು. ಮೊದಲನೆಯದು, ರಕ್ಷಕನು ಹುಟ್ಟಿದನು, ಆತನೇ ಕರ್ತನಾಗಿರುವ ಕ್ರಿಸ್ತನು ಎಂದು ಮೊದಲನೆಯ ವಿಷಯ ಹೇಳಿದನು. ಅಂದರೆ ಲೋಕ ರಕ್ಷಣೆಗೆ, ಮಾನವನ ವಿಮುಕ್ತಿಗೆ ರಕ್ಷಕನು ಬರುತ್ತಾನೆ ಎಂದು ಎಷ್ಟೋ ವರ್ಷಗಳಿಂದ ಎದುರು ನೋಡುತ್ತಿದ್ದರು. ಆ ರಕ್ಷಕನು ಹುಟ್ಟಿದನು ಎಂದು, ಆತನೇ ಕರ್ತನಾಗಿರುವ ಕ್ರಿಸ್ತನು, ನೀವು ಎದುರು ನೋಡುತ್ತಿರುವ ಮೆಸ್ಸಿಯನು ಆತನೇ ಎಂದು ತಿಳಿಸಿದನು. ಇದು ಮೊದಲನೆಯ ವಿಷಯ. ಎರಡನೆಯ ವಿಷಯವೇನೆಂದರೆ, ಆ ರಕ್ಷಕನು ಕುರಿ ಕಾಯುವವರೆಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಾಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಕುರಿ ಮರಿಗಳನ್ನು ಬಲಿ ಕೊಡುವುದಕ್ಕೆ ವಿಶೇಷವಾಗಿ ಬಟ್ಟೆಯಿಂದ ಸುತ್ತಿ ಕುರಿ ಕಾಯುವಂತಹ ಅವರಿಗೆ ಈತನು ಬಟ್ಟೆಯಿಂದ ಸುತ್ತಿರುವುದನ್ನು ನೋಡುತ್ತೀರಾ ಎಂದು ಹೇಳುವುದೇನು? ಅವರು ಸಂರಕ್ಷಿಸುವಂತಹ ಕುರಿಮರಿಯಂತೆ ಆತನು ಬಂದನು ಎಂದು, ಆತನೇ ಬಲಿಯಾಗಲು ಹೋಗುತ್ತಿದ್ದಾನೆ ಎಂದು, ಅವರಿಂದಲೇ ದೇವಾಲಯಕ್ಕೆ ಬಲಿಗೆ ಕುರಿಗಳು ಹೋಗಬೇಕಾಗಿತ್ತು. ಅದಕ್ಕೆ ಅವರಿಗೆ ಮೊದಲು ಸುವಾರ್ತೆಯನ್ನು ತಿಳಿಸಿದನು. ಆತನೇ ಮೆಸ್ಸಿಯನು, ಪಾಪ ಪರಿಹಾರ ವಿಮೋಚನ ಬಲಿಯಾಗಬೇಕಾದ ಪಸ್ಕ ಕುರಿಮರಿ ಆತನೇ ಎಂಬ ಗುರುತನ್ನು ಪರಲೋಕ ದೇವದೂತನು ತಿಳಿಸುತ್ತಾನೆ. ಅದಕ್ಕೆ ಅದೇ ಗುರುತು ಬಟ್ಟೆಯಿಂದ ಸುತ್ತಿರುವುದು. ಅವರಿಗೆ ಹಾಗೆ ಹೇಳುವುದಕ್ಕೆ, ಅವರಿಗೆ ಹಾಗೆ ಕಾಣಿಸುವುದಕ್ಕೆ ಕಾರಣವೂ ಅದೇ. ಮತ್ತೊಂದು ವಿಷಯವೇನು ಎಂದರೆ, ಸ್ವಲ್ಪ ಜನ ತಪ್ಪಾಗಿ ತಿಳಿದುಕೊಳ್ಳುವುದೇನು ಎಂದರೆ, ಯೇಸು ಕ್ರಿಸ್ತನು ಹುಟ್ಟಿದಾಗ ಬಟ್ಟೆಯಿಂದ ಸುತ್ತಿದರು, ಮರಣದಿಂದ ಎದ್ದ ಮೇಲೆ ನಾರು ಬಟ್ಟೆಗಳು ಬಿಟ್ಟರು. ಇಲ್ಲಿ ಬಟ್ಟೆಯಿಂದ ಸುತ್ತಿದರು, ಅಲ್ಲಿ ನಾರು ಬಟ್ಟೆಗಳು, ಎರಡೂ ಒಂದೇ, ಆದರೆ ಆ ಗುರುತಿಗಾಗಿ ಬಳಸಿದರು ಎಂದು ಸ್ವಲ್ಪ ಜನ ಹೇಳುತ್ತಾರೆ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಪೇತ್ರನು ಎದ್ದು ಸಮಾಧಿಗೆ ಓಡಿ ಹೋಗಿ ಬಗ್ಗಿ ನೋಡಿ ನಾರು ಬಟ್ಟೆಗಳು ಮಾತ್ರ ಕಂಡನು. ಇದಕ್ಕೆ ಲಿಂಕ್ ಮಾಡಿ ಮಾತನಾಡುತ್ತಾರೆ. ಇಲ್ಲಿ ಹುಟ್ಟಿದಾಗ ಬಟ್ಟೆ ಸುತ್ತಿದರು ಎಂದರು, ಸ್ವಾಡ್ಲಿಂಗ್ ಕ್ಲೋತ್ಸ್ ಎನ್ನುತ್ತಾರೆ. ಅಲ್ಲಿ ಬಿಟ್ಟಿದ್ದು ನಾರು ಬಟ್ಟೆಗಳು, ಲೈನೆನ್ ಕ್ಲೋತ್ಸ್ ಎನ್ನುತ್ತಾರೆ. ಎರಡೂ ಕೂಡ ಬೇರೆ ಬೇರೆ. ಸ್ವಾಡ್ಲಿಂಗ್ ಕ್ಲೋತ್ಸ್ ಅನ್ನು ಸಮಾಧಿ ಕಾರ್ಯಕ್ರಮಕ್ಕೆ ಉಪಯೋಗಿಸಲಿಲ್ಲ. ಬೈಬಲ್ನಲ್ಲಿ ಹಾಗೆ ಬಳಸಿದರು ಎಂದು ನಾವು ಎಲ್ಲಿಯೂ ನೋಡುವುದಿಲ್ಲ. ಆದ್ದರಿಂದ ಅಂತಹ ವಿಷಯಗಳನ್ನು ಇದಕ್ಕೆ ಲಿಂಕ್ ಮಾಡಬಾರದು. ಬಟ್ಟೆ ಸುತ್ತಿದರು ಎಂದು ನಾವು 3 ಸೂಚನೆಗಳನ್ನು ನೋಡಿದೆವು. ಅದನ್ನು ಗುರುತಾಗಿ ನಾವು ನೋಡಿದೆವು. ಈಗ 4ನೆಯ ಅಂಶ, 4ನೆಯ ಗುರುತು ಏನು ಎಂದರೆ ಮಾನವನ ಮರ್ಯಾದೆಯ ಗುರುತು. ಮಾನವನ ಮರ್ಯಾದೆ ಯಾಕೆ ಅವಶ್ಯಕತೆ ಎಂದರೆ, ಆತನು ದೈವಕುಮಾರನು, ದೇವರ ಶಕ್ತಿಯಿಂದ ಜನಿಸಿದವನು, ಶರೀರವನ್ನು ಧರಿಸಿದವನು, ಆತ್ಮ ಸ್ವರೂಪನಾಗಿ ಇದ್ದವನು, ವಾಕ್ಯ ರೂಪವಾಗಿ ಇದ್ದವನು, ಪರಲೋಕದಿಂದ ಬಂದು ಶರೀರವನ್ನು ಧರಿಸಿ ಭೂಲೋಕಕ್ಕೆ ಬಂದರೆ ಆತನು ಮಾನವನಾಗಿ ಅಂಗೀಕರಿಸಬೇಕು. ಹಾಗೆ ಅಂಗೀಕರಿಸುವುದಕ್ಕೆ ಬಟ್ಟೆಯನ್ನು ಸುತ್ತಿರುವುದು ಎಂಬುದು ಒಂದು ಸೂಚನೆ. ಎಜ್ಕೇಲನ ಗ್ರಂಥದಲ್ಲಿ ಯೂದರು ತಮ್ಮ ಮಕ್ಕಳಿಗೆ ಮಾಡುವ ಪದ್ಧತಿಯನ್ನು ಅಲ್ಲಿ ತಿಳಿಸುತ್ತಾರೆ. ಹಾಗೆ ಮಾಡದೆ ಹೋದರೆ ಯೂದರ ಪದ್ಧತಿ ಪರಿಪಾಲಿಸಲಿಲ್ಲ ಎನ್ನುತ್ತಾರೆ. ಎಜ್ಕೇಲನ ಗ್ರಂಥ 16ನೇ ಅಧ್ಯಾಯ 4ನೇ ವಾಕ್ಯವನ್ನು ನೋಡಿ, ನಿನ್ನ ಜನನವನ್ನು ಕುರಿತು ಏನು ಹೇಳಲಿ? ನೀನು ಹುಟ್ಟಿದ ದಿವಸದಲ್ಲಿ ಯಾರು ನಿನ್ನ ಒಕ್ಕಳನ್ನು ಕೊಯ್ದು ಕಟ್ಟಲಿಲ್ಲ, ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ, ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ, ನಿನ್ನನ್ನು ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ. ಈ ಕೆಲಸದಲ್ಲಿ ಒಂದಾದರೂ ಮಾಡಬೇಕು ಎನ್ನುತ್ತಾರೆ. ಮೊದಲನೆಯದು ಏನು? ಒಕ್ಕಲು ಕೊಯ್ಯುತ್ತಾರೆ. ಇದನ್ನು ಎಲ್ಲರಿಗೂ ಸಾಮಾನ್ಯವಾಗಿ ಮಾಡುತ್ತಾರೆ. ಅದಕ್ಕೆ ಒಕ್ಕಲು ತತ್ವ ಬಗ್ಗೆ ಬರೆದರು. ಎರಡನೆಯ ವಿಷಯವೇನು? ಮಗುವನ್ನು ನೀರಿನಲ್ಲಿ ತೊಳೆಯುವುದು ಎಂದರೆ ಚಿಕ್ಕ ಮಕ್ಕಳಿಗೆ ತಕ್ಷಣವೇ ಸ್ನಾನ ಮಾಡಿಸುವುದಿಲ್ಲ. ಆದರೆ ಆ ಶರೀರಕ್ಕೆ ಅಂಟಿಕೊಂಡಿರುವ ರಕ್ತಸ್ರಾವ, ರಕ್ತಗಳು, ಶರೀರದಲ್ಲಿರುವ ದ್ರವಣಗಳು ಶರೀರದಿಂದ ತೆಗೆದುಹಾಕಲು ಮಗುವನ್ನು ತೊಳೆಯುತ್ತಾರೆ. ಹಾಗೆ ಶುದ್ಧ ಮಾಡುತ್ತಾರೆ. ಅದರ ಬಗ್ಗೆ ಮಾತನಾಡಿರುವುದು. ಇದನ್ನು ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಮಾಡುವುದೇ. ಮೂರನೆಯ ವಿಷಯವೇನು? ಉಪ್ಪನ್ನು ಸವರಲಿಲ್ಲ ಎನ್ನುತ್ತಾರೆ. ಉಪ್ಪು ಸವರುವುದು ಎಂದರೆ ಶಿಶುವು ತುಂಬ ಹೊತ್ತು ಸೂಕ್ಷ್ಮವಾಗಿ ಇರುತ್ತಾನೆ. ತನ್ನ ಚರ್ಮವೆಲ್ಲ ತುಂಬ ಸೂಕ್ಷ್ಮವಾಗಿ ಇರುತ್ತದೆ. ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಗಳು, ಇತರರ ಹಾನಿಕಾರ ಜೀವಿಗಳಿಂದ ಕಾಪಾಡಲು ಆಲಿವ್ ಆಯಿಲ್ ಜೊತೆಯಲ್ಲಿ ಉಪ್ಪನ್ನು ಬೆರೆಸಿ ಶರೀರಕ್ಕೆ ಸವರುತ್ತಾರೆ. ಆಗಿನ ಸ್ವಚ್ಛತೆಗಾಗಿ ಮಾಡುತ್ತಾರೆ. ನಾಲ್ಕನೆಯ ವಿಷಯವೇನು ಎಂದರೆ ಬಟ್ಟೆಯಲ್ಲಿ ಸುತ್ತಿದರು ಎಂದರೆ ಬೆಚ್ಚಗೆ ಇರಲು ಬಟ್ಟೆಯನ್ನು ಸುತ್ತಿದರು.
ಮಾಡಿದರು ಎಂದು ಅರ್ಥ. ಈಗ ಮಾತನಾಡುವುದೇ ಸ್ವಾಡ್ಲಿಂಗ್ ಕ್ಲೋತ್ಸ್ ಬಗ್ಗೆ. ಹೀಗೆ ಮರಿಯಳು ಕೂಡ ಈ ವಾಕ್ಯದ ಪ್ರಕಾರ ಬಟ್ಟೆಯನ್ನು ಸುತ್ತಿ ಗೋದಾಲಿಯಲ್ಲಿ ಮಲಗಿಸಿದಳು. ಇನ್ನು ಉಳಿದ ಎಲ್ಲವೂ ಕೂಡ ನಡೆದೇ ಇರುತ್ತವೆ. ಅದು ಸಾಮಾನ್ಯವಾಗಿ ಪ್ರತಿಯೊಂದು ಮಗುವಿಗೂ ಮಾಡುವಂತಹ ಕೆಲಸ. ಅದರಲ್ಲಿ ವಿಶೇಷತೆ ಏನು ಎಂದರೆ ಈ ಸ್ವಾಡ್ಲಿಂಗ್ ಕ್ಲೋತ್ ಅದರಿಂದ ಮನುಷ್ಯನಾಗಿ ಅಂಗೀಕರಿಸಲ್ಪಟ್ಟನು. ಇವೆಲ್ಲವನ್ನು ಯಾರಿಗೆ ಮಾಡುತ್ತಾರೆ ಎಂದರೆ ಮಾನವನಿಗೆ ಹುಟ್ಟಿದ ಪ್ರತಿಯೊಂದು ಮಗುವಿಗೂ ಮಾಡುತ್ತಾರೆ. ಹಾಗೆ ಈ ಮಗುವಿಗೂ ಮಾಡಿದರು ಎಂದರೆ ಮಾನವನಾಗಿ ಅಂಗೀಕರಿಸಲ್ಪಡುವುದಕ್ಕೆ ದೈವಕುಮಾರನು ಮಾನವನ ರೂಪದಲ್ಲಿ ಪೂರ್ತಿಯಾಗಿ ನೋಡುವ ಕ್ಷಣವದು. ದೈವಕುಮಾರನನ್ನು ಮಾನವನಾಗಿ ನೋಡುವ ಕ್ಷಣವದು. ಶರೀರವನ್ನು ಧರಿಸಿದ ನಂತರ ಶಿಶುವನ್ನು ನೋಡುವ ಕ್ಷಣವದು. ದೈವಕುಮಾರನು ಭೂಮಿಗೆ ಬಂದ ನಂತರ ಮಾನವನಾಗಿ ಕಾಣಿಸಿದ ಕ್ಷಣವದು. ಅದಕ್ಕೆ ಅದು ವಿಶೇಷವಾದದ್ದು, ಅಂಗೀಕರಿಸಲ್ಪಟ್ಟಿದೆ. ಕುರಿ ಕಾಯುವವರೆಗೆ ಇದು ಕೂಡ ತಿಳಿದಿರುವುದೇ. ಆದ್ದರಿಂದ ಕುರಿ ಕಾಯುವವರು ಆ ಶಿಶುವನ್ನು ನೋಡಿದಾಗ ವಾಗ್ದಾನ ಮಾಡಲ್ಪಟ್ಟಿರುವ ಮೆಸ್ಸಿಯ ಎಂದು ಕಂಡುಕೊಂಡರು ಎಂದು ಅವರಿಗೆ ಅರ್ಥವಾಗಿದೆ. ಆ ವಿಧವಾಗಿಯೇ ಅವರು ಪ್ರಕಟಿಸಿದರು. ಪರಲೋಕ ದೇವದೂತನು ಕಾಣಿಸಿದಾಗ ಹೇಳಿದ ಮಾತು, ಅವರು ನೋಡಿದ್ದನ್ನು ಕೇಳಿದ್ದನ್ನು ಎಲ್ಲವನ್ನು ಪ್ರಕಟಿಸಿದರು. ಅವರು ಕೂಡ ಸುವಾರ್ತೆಯನ್ನು ತಿಳಿಸಿದರು. ಆಗ ಕುರಿ ಕಾಯುವವರು ಹೇಳಿದ ಮಾತುಗಳನ್ನು ಇತರರು ಕೇಳಿ ಆಶ್ಚರ್ಯಪಟ್ಟರು. ಯೇಸು ಕ್ರಿಸ್ತನು ಹುಟ್ಟಿದಾಗ ನೀರು, ಎಣ್ಣೆ, ನಾರು ಬಟ್ಟೆಗಳು ದೇವಾಲಯದಲ್ಲಿ ವಿಶೇಷವಾಗಿ ಇರುತ್ತವೆ. ಯಾಜಕರು ಶುದ್ಧೀಕರಣದ ಬಲಿಗೋಸ್ಕರ ಉಪಯೋಗಿಸುತ್ತಾರೆ. ರಕ್ತ ಮಾಂಸ ಒಳಗೊಂಡಿರುವ ಆ ಮಗುವು ರಕ್ತ ಮಾಂಸವಾಗಿ ಆರಿಸಲ್ಪಡುತ್ತಾನೆ ಎಂಬ ವಿಷಯವನ್ನು ತಿಳಿಸುವುದಕ್ಕೋಸ್ಕರ ಒಂದು ಸೂಚನೆ, ಗುರುತಿಸುವುದಕ್ಕೆ ಇದೆಲ್ಲವೂ ನಡೆದಿದೆ. ಈ 4 ಸೂಚನೆಗಳು ಯೇಸು ಕ್ರಿಸ್ತನನ್ನು ಬಟ್ಟೆಯಿಂದ ಸುತ್ತಿರುವುದರ ಬಗ್ಗೆ ಮಾತನಾಡಿದೆವು. ಕೇವಲ ಕುರಿ ಕಾಯುವರು ಗುರುತು ಹಿಡಿಯುವುದು ಮಾತ್ರವೇ ಅಲ್ಲದೆ 4 ಸೂಚನೆಗಳು ನಾವು ನೋಡಬೇಕು. ಇಲ್ಲಿಯವರೆಗೆ ಬಟ್ಟೆಯಲ್ಲಿ ಸುತ್ತಿರುವುದನ್ನು ಎಂಬುದನ್ನು ಗುರುತಾಗಿ ನೋಡಿದೆವು. ಬಟ್ಟೆಯಿಂದ ಸುತ್ತಿರುವುದಕ್ಕೆ ಗುಣಮಟ್ಟವೇನು, ಆ ಗುಣಮಟ್ಟದ ಪ್ರಕಾರ ಆತನ ವ್ಯಕ್ತಿತ್ವವನ್ನು, ಹಾಗೆ ಆತನು ನಮಗೋಸ್ಕರ ಹೇಗೆ ಬಂದರು ಎಂಬುವ ಗುಣಮಟ್ಟವನ್ನು ನಾವು ನೋಡಬಹುದು. ಬಟ್ಟೆಯಲ್ಲಿ ಸುತ್ತಿದರು ಎಂಬುದಕ್ಕೆ 3 ಗುಣಮಟ್ಟವನ್ನು ನಾವು ನೋಡೋಣ. ಬಟ್ಟೆಯಿಂದ ಸುತ್ತಿದರು. ಬಟ್ಟೆಗಳು ಎಂದರೆ ಹಳೆಯದು. ಬಟ್ಟೆಗಳು ಹೊಸದಾಗಿ ಇರುವುದಿಲ್ಲ. ಹೊಸ ಬಟ್ಟೆಗಳು ಸುತ್ತುವುದಿಲ್ಲ. ಅದು ದೇವರಿಗೆ ಹೇಗೆ ಪ್ರತಿನಿಧಿಸುತ್ತದೆ ಎಂದರೆ ಆತನು ಕೂಡ ಹಳೆಯ ವ್ಯಕ್ತಿಯೇ, ನಮ್ಮ ಜೊತೆಯಲ್ಲಿಯೇ ಇದ್ದವನು, ಅಲ್ಪಮೇಘವಾಗಿ ಪರಲೋಕದಿಂದ ಬಂದವನು. ಅಂದರೆ ಹೊಸ ವ್ಯಕ್ತಿಯೇನೂ ಅಲ್ಲ, ಹೊಸದಾಗಿ ಹುಟ್ಟಿದವನೂ ಅಲ್ಲ. ಹಾಗೆ ತಿಳಿಸುವುದಕ್ಕೆ ಗುರುತಾಗಿ ಬಟ್ಟೆಯನ್ನು ಸುತ್ತಿದರು. ಅದು ನಮಗೆ ಹೇಗೆ ಪ್ರತಿನಿಧಿಸುತ್ತದೆ ಎಂದರೆ ನಮ್ಮ ಹಳೆಯ ಜೀವಿತಗಳನ್ನು, ವಿಮೋಚನೆ ಇಲ್ಲದ ಪಾಪದ ಜೀವಿತಗಳನ್ನು ತೊಲಗಿಸುವ ವ್ಯಕ್ತಿಯಾಗಿ ಬಂದನು ಎಂದು ತೋರಿಸುವ ಸಂಕೇತವಾಗಿ ಮಾರ್ಪಟ್ಟಿದೆ ಬಟ್ಟೆಯಿಂದ ಸುತ್ತಿರುವುದು. ಬಟ್ಟೆಯಲ್ಲಿ ಸುತ್ತಿರುವುದಕ್ಕೆ 2ನೆಯ ಗುಣಮಟ್ಟವೇನು ಎಂದರೆ ಅದು ಬಳಸಿರುವ ಬಟ್ಟೆಗಳು ಅವೇನು ಒಳ್ಳೆಯ ರೀತಿಯಲ್ಲಿ ಇರುವುದಿಲ್ಲ. ಬಟ್ಟೆಯಿಂದ ಸುತ್ತಿರುವ ಗುರುತನ್ನು ಕಾಣಿಸುವುದಕ್ಕೆ ಅದರ ಮೇಲೆ ಗೊಂಬೆಗಳ ಗುರುತನ್ನು ಹಾಕಿಸಿರುತ್ತಾರೆ. ಮಗುವನ್ನು ಗುರುತಿಸುವುದಕ್ಕೆ, ಅದನ್ನು ವಿಶೇಷವಾಗಿ ತೋರಿಸುವುದಕ್ಕೆ ಈಗಾಗಲೇ ಬಳಸಿರುವಂತಹ ಬಟ್ಟೆಗಳು ಅದನ್ನೇ ಬಳಸುತ್ತಾರೆ. ಶರೀರವನ್ನು ಧರಿಸಿ ಭೂಲೋಕಕ್ಕೆ ಬಂದರು. ನಮಗೋಸ್ಕರ ನರಳುತ್ತಾನೆ, ನಾವು ನರಳದಂತೆ ಕಾಪಾಡುವುದಕ್ಕೆ ಹುಟ್ಟಿದನು ಎಂದು ತಿಳಿಸುವುದಕ್ಕೆ ಸಂಕೇತವಾಗಿ ಬಟ್ಟೆಯನ್ನು ಸುತ್ತಿದರು. ಇನ್ನು 3ನೆಯದು ಏನು ಎಂದರೆ ಮೃದುವಾದ ಬಟ್ಟೆಗಳು, ಸುತ್ತಿರುವ ಬಟ್ಟೆ. ಸುತ್ತಿರುವ ಬಟ್ಟೆಯ ಗುಣಮಟ್ಟ ಮೆತ್ತಗೆ ಇರುವುದು. ಆಗಲೇ ಹುಟ್ಟಿದ ಮಗುವಿಗೆ ಮೆತ್ತನೆಯ ಬಟ್ಟೆಗಳನ್ನು ಹಾಕಿ ಇರಿಸುತ್ತಾರೆ. ಚರ್ಮವನ್ನು ಗಾಳಿಗೆ ಬಿಡದಂತೆ ಕಾಪಾಡುತ್ತಾರೆ. ಆತನು ದಯೆ ಕರುಣೆಯಿಂದ ಇರುತ್ತಾನೆ ಎಂದು, ನಮ್ಮನ್ನು ಪ್ರೀತಿಸುತ್ತಾನೆ ಎಂದು, ಪ್ರೀತಿಗೆ ಆತನೇ ಸಾಕ್ಷಿ ಎಂದು ಹೇಳುವುದಕ್ಕೆ ಆ ಮೃದುವಾದ ಬಟ್ಟೆಗಳ ಬಗ್ಗೆ ಮಾತನಾಡುತ್ತಾರೆ. ಅಷ್ಟೇ ಅಲ್ಲ, ನಮಗೆ ಕೂಡ ಕೇಡು ಆಗದಂತೆ ರಕ್ಷಿಸುವವನು ಆತನೇ ಎಂದು ತೋರಿಸುವುದಕ್ಕೆ ಸಂಕೇತವಾಗಿದೆ ಬಟ್ಟೆಯಲ್ಲಿ ಸುತ್ತಿರುವುದು. ಬಟ್ಟೆಯಲ್ಲಿ ಸುತ್ತಿರುವ ಕ್ವಾಲಿಟಿ ಬಗ್ಗೆ ಮಾತನಾಡಿದೆವು. ಹಾಗೆ ನೇರವಾಗಿ ಬಟ್ಟೆಯಲ್ಲಿ ಸುತ್ತಿರುವುದನ್ನು ಗುರುತಾಗಿ ತೋರಿಸಿದನು ನಾವು ನೋಡಿದೆವು. ಇದು ಬಟ್ಟೆಯಲ್ಲಿ ಸುತ್ತಿರುವುದರ ವಿಷಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮರೆಯಬೇಡಿ. ಹಾಗೆ ಇತರರಿಗೂ ಶೇರ್ ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.